ಡಾಕ್ಟರ್ ಆರ್ ಗಣೇಶ್, ಡಾಕ್ಟರ್ ರಾಮಚಂದ್ರ ಗಣೇಶ್, ಶತಾವಧಾನಿ ಗಣೇಶ್ ಅಂತೇಳಿ ಹೆಸರುವಾಸಿ ಆಗಿರುವಂಥ ಕೇವಲ ರಾಜ್ಯ ಮಾತ್ರ ಅಲ್ಲ, ಅಂತಾರಾಜ್ಯ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂಥ ಶತಾವಧಾನಿ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರಕಟ ಆಗಿದೆ. ಕೇಂದ್ರ ಸರ್ಕಾರ ನಿನ್ನೆ ಅಷ್ಟೇ ಘೋಷಣೆ ಮಾಡಿರೋದು. ಈ ಮೂಲಕ ನಿಜವಾಗ್ಲೂ ಪದ್ಮಭೂಷಣ ಪ್ರಶಸ್ತಿ ಯಾರಿಗೆ ಸಲ್ಲಬೇಕು ಅನ್ನೋದಾದರೆ ಅದು ಖಂಡಿತವಾಗಿ ನೋ ಡೌಟ್ ಡಾಕ್ಟರ್ ಆರ್ ಗಣೇಶ್, ಡಾಕ್ಟರ್ ರಾಮಚಂದ್ರ ಗಣೇಶ್, ಶತಾವಧಾನಿ ಗಣೇಶ್ ಅವರಿಗೆ ಸಲ್ಲಬೇಕು. ಆ ರೀತಿಯಾಗಿ ಅವರ ಅಪಾರ ವರ್ಗ ಏನಿದೆ, ಓದುಗ ವರ್ಗ ಇದೆ, ಮತ್ತು ಅವರನ್ನು ತುಂಬ ಹತ್ತಿರದಿಂದ ಬಲ್ಲವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ತುಂಬ ಪ್ರಶಂಸೆಯಿಂದ ಹೇಳ್ತಾ ಇದ್ದಾರೆ. ಆದರೆ ಈ ಪದ್ಮಭೂಷಣ ಪ್ರಶಸ್ತಿ ಬಂದಿದೆಯಲ್ಲ ಸರ್, ಏನು ಹೇಳ್ತೀರಿ ಅಂಥೇಳಿ ನಾವು ಅವ್ರನ್ನ ಪ್ರತಿಕ್ರಿಯೆ ಕೇಳಲಿಕ್ಕೆ ಹೋದಾಗ ತುಂಬ ಮುಜುಗರದಿಂದ, ಸಂಕುಚಿತ ಮನಸ್ಸಿಂದನೇ ಈ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ. ಈ ಮೂಲಕ ಇದನ್ನು ಭಾಳ ನಯವಾಗಿ ನಾನು ಸ್ವೀಕರಿಸ್ತೇನೆ ಅಂತ ಹೇಳ್ತಾರೆ. ಇನ್ನು ಈ ನನಗಿಂತನೂ ಕೂಡ ಪ್ರಬುದ್ಧರು, ಭಾಷಾ ಪಂಡಿತರು, ಸಾರಸ್ವತ ಲೋಕದಲ್ಲಿ ದೊಡ್ಡ ಸಾಧನೆ ಮಾಡಿದಂಥವ್ರು, ಅವರಿಗೆ ಇದುವರೆಗೂ ಕೂಡ ಅವಕಾಶ ಸಿಕ್ಕಿಲ್ಲ, ಆ ಪ್ರಶಸ್ತಿ ಸಿಕ್ಕಿಲ್ಲ, ಪದ್ಮಭೂಷಣ ಪ್ರಶಸ್ತಿ. ಆ ಪ್ರಶಸ್ತಿ ಅವ್ರಿಗೂ ಕೂಡ ಲಭಿಸಲಿ ಅಂತಲೂ ಕೂಡ ಆಶಿಸ್ತಾ ಇದ್ದಾರೆ. ಈ ಪದ್ಮಭೂಷಣ ಪ್ರಶಸ್ತಿನ ಯಾರಿಗೆ ಅರ್ಪಣೆ ಮಾಡ್ತೀರಿ ಅಂತೇಳಿ ಕೇಳಿದ್ರೆ ಅವ್ರು ಹೇಳಿದ ಮಾತು ನಿಜವಾಗಲೂ ಕೂಡ ತುಂಬ ಖುಷಿಯಾಗುತ್ತೆ. ಕನ್ನಡ ಭಾಷೆಗೆ, ಭಾರತೀಯ ಸಂಸ್ಕೃತಿಗೆ, ಸನಾತನ ಪರಂಪರೆಗೆ, ಇವುಗಳಿಗೆ ನಾನು ಅರ್ಪಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಶತಾವಧಾನಿ ಗಣೇಶ್ ಅವರ ಜೀವನ ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ ಎಷ್ಟು ಮೈ ರೋಮಾಂಚನಗೊಳಿಸುತ್ತೆ ಅಂದರೆ, ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇ ಒಂದು, ಆದರೆ ಅವರು ಆನಂತರ ವೃತ್ತಿಪರತೆಯಾಗಿ ಅಂದರೆ ಅದನ್ನು ಓದಲಿಕ್ಕೆ ಶುರು ಮಾಡಿದ್ದೇ ಒಂದು. ಕನ್ನಡ ಭಾಷೆ, ಕನ್ನಡದ ಬಗ್ಗೆ ಯಾವುದೇ, ಕನ್ನಡ ಮಾತ್ರ ಅಲ್ಲ, ಸಂಸ್ಕೃತ, ವೇದ, ಪಾರಂಗತಿ, ಹೀಗೆ ನಿಮಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ, ಅದರಲ್ಲೂ ಕೂಡ ಪುರಾಣ, ಮಹಾಭಾರತ, ಹೀಗೆ ವೇದ, ಉಪನಿಷತ್, ನೀವು ಯಾವುದರ ಬಗ್ಗೆ ಕೇಳಿದ್ರೂ ಕೂಡ ನಿಮಗೆ ನಡೆದಾಡುವಂಥ ವಿಶ್ವಕೋಶ ಅಂತಲೇ ಹೆಸರುವಾಸಿ, ಅಷ್ಟು ಹೆಸರುವಾಸಿಯಾಗಿರುವಂಥ ಶತಾವಧಾನಿ ಗಣೇಶ್ ಮೂಲತಃ ಕೋಲಾರದವರು. ಅಲ್ಲಿ ಪ್ರಭಾವ ಯಾವ ಲೆವೆಲ್ಗೆ ಅಂದರೆ ತೆಲುಗಿನ ಪ್ರಭಾವ ಎಷ್ಟಿದೆ ಅನ್ನೋದು ಗೊತ್ತಿದೆ. ಅವರ ತಂದೆ ತಾಯಿ ಖುದ್ದು ತಮಿಳು ಭಾಷಿಕರು, ಆದರೆ ಇವರು ಓದಿದ್ದು ಕನ್ನಡ ಭಾಷೆಯಲ್ಲಿ, ಅಪ್ಪಟ ಕನ್ನಡ ಭಾಷೆಯಲ್ಲಿ. ಗೌರಿಬಿದನೂರಿನಲ್ಲಿ ವಿದ್ಯಾಭ್ಯಾಸ ಆಗುತ್ತೆ, ಹೈಸ್ಕೂಲ್. ಅದಾದ ನಂತರ ಬೆಂಗಳೂರಿನಲ್ಲಿ ಅವರು ಉನ್ನತ ವ್ಯಾಸಂಗವನ್ನು ಮಾಡ್ತಾರೆ. ಆಶ್ಚರ್ಯ ಅಂದರೆ ಅವರು ಓದಿದ್ದು ಮೊದಲು MA ಹಿಸ್ಟ್ರಿನೋ ಅಥವಾ ಸಂಸ್ಕೃತ ಇದನ್ನು ಓದಲಿಲ್ಲ. ಅವರು ಓದಿದ್ದು, ನಿಮಗೆ ಆಶ್ಚರ್ಯ ಆಗುತ್ತೆ, ಸೈನ್ಸನ್ನು ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದರೆ ಅವ್ರ ತಂದೆಯವರ ಆಶೆ ಆಗಿರುತ್ತೆ, ಇಲ್ಲ ನೀನು ಸೈನ್ಸ್ ಓದಬೇಕು, ಆ ಮೂಲಕ ಇಂಜಿನಿಯರಿಂಗನ್ನು ಮಾಡ್ತಾರೆ. ಇಂಜಿನಿಯರಿಂಗ್ ಮಾಡಾದ್ಮೇಲೆ ಕೇವಲ ಇಷ್ಟು ಮಾತ್ರ ಅಲ್ಲ, MSc ಮೆಟಲರ್ಜಿಯನ್ನು ಕೂಡ ಹೈಯರ್ ಸ್ಟಡೀಸನ್ನು ಮಾಡ್ತಾರೆ. ಅದಾದ ಮೇಲೆ ಕೆಲವೊಂದಷ್ಟು ವರ್ಷಗಳ ಕಾಲ ಅಧ್ಯಾಪಕ ವೃತ್ತಿಯಲ್ಲೂ ಕೂಡ ಅವರು ಮುಂದುವರಿತಾರೆ. ಆದರೆ ಅವರಿಗೆ ಆರಂಭದಿಂದಲೂ ಕೂಡ ಅವರಿಗೆ ಮನಸ್ಸು ಎಳಿತಾ ಇರ್ತದೆ ಕನ್ನಡ ಭಾಷೆಯ ಬಗ್ಗೆ, ಈ ಓದಿನ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ, ಭರತನಾಟ್ಯದ ಬಗ್ಗೆ, ಹೀಗೆ ಪ್ರತಿಯೊಂದರ ಬಗ್ಗೆಯೂ ಕೂಡ ಹೆಚ್ಚು ಅವರ ಒಲವಿರೋ ಕಾರಣಕ್ಕಾಗಿ ಅವರು ಆನಂತರ ತಮ್ಮ ವೃತ್ತಿಯನ್ನೇ ಬದಲು ಮಾಡಿಕೊಳ್ತಾರೆ. ಮತ್ತು ಅವಧಾನದ ಕಲೆ, ತುಂಬ ಆ ಕಲೆಯ ಬಗ್ಗೆ ಯಾರು ಕೂಡ ಹೆಚ್ಚು ಆ ಕಲೆಯನ್ನು ವಿದ್ಯಾಭ್ಯಾಸ ಅಥವಾ ಅದನ್ನು ಕರಗತ ಮಾಡಿಕೊಳ್ಳುವಂಥ ಕಾರ್ಯವನ್ನು ಯಾರೂ ಕೂಡ ಮಾಡಲಿಲ್ಲ. ಆ ಕಾರ್ಯವನ್ನು ಶತಾವಧಾನಿ ಗಣೇಶ್ ಅವರು ಮಾಡಿದ್ದಾರೆ. ಅಟ್ ಎ ಟೈಮ್ 4 ಭಾಷೆಯಲ್ಲಿ ನೀವು 100 ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಆ 100 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಮತ್ತು ಯಾವ ಪದ ಬಳಕೆಯನ್ನು ಮಾಡದೆ ಒಂದು ಸಾಹಿತ್ಯವನ್ನು ರಚನೆ ಮಾಡಿ, ಒಂದು ಕವನ ರಚನೆ ಮಾಡಿ ಅಂತಂದರೆ ಅದನ್ನು ಕೂಡ ಆ ಕ್ಷಣದಲ್ಲೇ ಅಲ್ಲೇ ರಚನೆ ಮಾಡುವಂಥ ಕೆಪಾಸಿಟಿ, ಅದು ಆ ಕಾರಣಕ್ಕಾಗಿ ಅವರು ಶತಾವಧಾನಿ ಗಣೇಶ್ ಅಂತಲೇ ಹೆಸರುವಾಸಿ. ತೆಲುಗು ಭಾಷೆ ಪ್ರಭಾವ ಇರೋದು ನಿಮಗೆ ಗೊತ್ತಿರುವಂಥ ವಿಚಾರ. ಇನ್ನು ಈ ಸಂಗೀತ, ನೃತ್ಯ, ಸಾಹಿತ್ಯ, ಲಲಿತ ಕಲೆಗಳಲ್ಲಿ ಅಪಾರ ಆಸಕ್ತಿ ಇದೆ. ಅದನ್ನೆಲ್ಲದನ್ನು ಕೂಡ ಆ ನಂತರ ಕರಗತಗೊಳಿಸ್ತಾರೆ. ಬಾಲ್ಯದಿಂದಲೇ ಕವಿ ಆಗಬೇಕನ್ನುವಂಥ ದೊಡ್ಡ ಆಸೆ ಇರುತ್ತೆ. ಅಕ್ಷರ ಲೋಕದ ದಿಗ್ಗಜ ಅಂತಲೇ ಹೆಸರುವಾಸಿ. SL ಭೈರಪ್ಪ ಅವರ ಕಾದಂಬರಿಗಳನ್ನು ಸಂಸ್ಕೃತದಲ್ಲಿ ಭಾಷಾಂತರವನ್ನು ಮಾಡಿದ್ದಾರೆ. ಕೇವಲ ಕನ್ನಡ, ತೆಲುಗು, ತಮಿಳು ಭಾಷೆ ಮಾತ್ರ ಅಂತಲ್ಲ, ನಿಮಗೆ ಒಟ್ಟು 14ಕ್ಕೂ ಹೆಚ್ಚು ಭಾಷೆಗಳು, ಸಂಸ್ಕೃತ, ಗ್ರೀಕ್ ಭಾಷೆಗಳಲ್ಲೂ ಕೂಡ ಪ್ರಾವೀಣ್ಯವನ್ನು ಹೊಂದಿದ್ದಾರೆ. ಅವಧಾನ ಕಲೆಯಲ್ಲಿ ನಿಮಗೆ 100ರ ಅವಧಾನ ಮತ್ತು 200ನೇ ಅವಧಾನವನ್ನು ಮಾಡಿದ್ದು ನಿಜವಾಗ್ಲೂ ಕೂಡ ಯಾರಾದರೂ ಇದ್ದಾರೆ ಅಂದರೆ ಇನ್ಯಾರೂ ಇಲ್ಲ, ಶತಾವಧಾನಿ ಗಣೇಶ್ ಅವರು ಮಾತ್ರ ಇರೋದು. 8 ಭಾಷೆಗಳಲ್ಲಿ ಅವಧಾನವನ್ನು ಪ್ರದರ್ಶಿಸುವ ಸಾಮರ್ಥ್ಯ ಇವರಲ್ಲಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂಥ ಈ ಶತಾವಧಾನಿ ಗಣೇಶ್ ಅವರಿಗೆ ಈ ಅವಕಾಶ ಸಿಕ್ಕಿರೋದು.
ಈ ಪ್ರಶಸ್ತಿಯನ್ನು ಪ್ರಕಟಪಡಿಸಿರೋದು ನಿಜವಾಗ್ಲೂ ಕೂಡ ಶತಾವಧಾನಿ ಗಣೇಶ್ ಅವರಿಗೆ ಗೌರವವನ್ನು ಸಲ್ಲಿಸಿದ ರೀತಿಯಾಗಿ ನಿಜವಾಗ್ಲೂ ಕೂಡ ಈ ಬಗ್ಗೆ. ಬಟ್ ಅವರು ಮಾತಾಡಿದಾಗ ಅವ್ರನ್ನ ಪ್ರತಿಕ್ರಿಯೆ ಕೊಟ್ಟಾಗ ಅವರು ನೀಡಿದಂಥ ರೀತಿ ಇದೆಯಲ್ಲ, ನನ್ನಂಥವ್ರನ್ನ ಹುಡುಕಿ ಈ ರೀತಿಯಂಥ ಪ್ರಶಸ್ತಿಯನ್ನು ಪ್ರಕಟಪಡಿಸಿದ್ದಾರೆ ಅಂದರೆ ನಾನು ನಿಜವಾಗ್ಲೂ ಕೂಡ ಅದನ್ನು ನಯವಾಗಿ ಸ್ವೀಕರಿಸ್ತೇನೆ ಅಂತ ಹೇಳ್ತಾರೆ. ಬಟ್ ನನಗಿಂತಲೂ ಕೂಡ ತುಂಬ ಪ್ರಾವೀಣ್ಯರಿದ್ದಾರೆ, ನನ್ನ ಗುರುಗಳಿದ್ದಾರೆ, ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಯ್ತು, ಅವ್ರಿಗೆ ಮೊದಲು ಪ್ರಶಸ್ತಿ ಲಭಿಸ್ಬೇಕಾಯಿತು ಅಂತೇಳಿ. ಈಗಾಗಲೇ ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಬೇರೆ ಬೇರೆ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ನಮ್ಮ ದೇಶದ ಅತ್ಯುನ್ನತ 3ನೇ ಪ್ರಶಸ್ತಿ ಇದು. ಆ ಪ್ರಶಸ್ತಿಯನ್ನು ಸಲ್ಲಿಸಲಾಗ್ತದೆ, ಆ ಪ್ರಶಸ್ತಿಯನ್ನು ಕೊಡ್ಮಾಡಲಾಗ್ತದೆ ಮುಂದಿನ ಮಾರ್ಚ್ ತಿಂಗಳಲ್ಲಿ. ಶತಾವಧಾನಿ ಗಣೇಶ್ ಅವರು ಒಟ್ಟು 7-8 ಜನಕ್ಕೆ ಪ್ರಶಸ್ತಿ ಲಭಿಸಿರೋದು. 7 ಜನ ಪದ್ಮಶ್ರೀ ಪ್ರಶಸ್ತಿ ನಮ್ಮ ಕನ್ನಡಿಗರು ಪಡೆದರೆ, ಪದ್ಮಭೂಷಣ ಪ್ರಶಸ್ತಿಯಲ್ಲಿ ಈ ಬಾರಿ ಶತಾವಧಾನಿ ಗಣೇಶ್ ಅವರು ಸಿಕ್ಕಿದೆ. ಈ ಮೂಲಕ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕಕ್ಕೆ, ಭಾರತೀಯ ಪರಂಪರೆಗೆ, ಅದರಲ್ಲೂ ಕೂಡ ವೇದ ಉಪನಿಷತ್ತು ಮತ್ತು ನಿಮಗೆ ಸನಾತನ ಧರ್ಮಕ್ಕೆ ಇದಕ್ಕೆ ಅರ್ಪಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಇದಕ್ಕಿಂತಲೂ ಕೂಡ ಇನ್ನೇನಿದೆ? ಧರ್ಮ ಅಂದರೆ ನೀವು ಮತೀಯದ ರೀತಿಯಲ್ಲಿ ನೋಡೋದಲ್ಲ, ಅವರ ಧರ್ಮದ ಪರಿಕಲ್ಪನೆಯೇ ಇದೆ. ನೀವು ಯಾವುದೇ ರೀತಿಯಾದಂಥ ಪ್ರಶ್ನೆಗಳೇನೇ ಇದ್ದರೂ ಕೂಡ ಆ ಪ್ರಶ್ನೆಗಳಿಗೆ ಸಮರ್ಪಕವಾದಂಥ ಉತ್ತರವನ್ನು ಶತಾವಧಾನಿ ಗಣೇಶರು ಕೊಡ್ತಾರೆ. ಯಾಕಂದರೆ ಅಷ್ಟು ಅಗಾಧವಾದಂಥ ಅಧ್ಯಯನ ಮಾಡಿದಂಥವ್ರು. ಆ ಕಾರಣಕ್ಕಾಗಿ ನಡೆದಾಡುವಂಥ ವಿಶ್ವಕೋಶ ಅಂತಲೇ ಹೆಸರುವಾಸಿ. ಶತಾವಧಾನಿ ಗಣೇಶ್ ಅವರಿಗೆ ಈ ಮೂಲಕ ನ್ಯೂಸ್ 18 ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.